ಎಪ್ಪ ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಅನ್ಕೊಡೋ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ಅಷ್ಟೊಂದು ಆಲ್ರೆಡಿ ಎಲ್ಲರೂ ತೊಂದರೆ ನೋಡಿದ್ದೀರ, ಬಟ್ ಆದರೂ ಹೇಳ್ತೀನಿ ಅಕ್ಕ ಬಾವನ ಆ್ಯನಿವರ್ಸರಿ ಹಾಗೆ ಪಾಪು ಬರ್ತಡೇ ಇದೆ. ಸೊ ನಾವು ಬೇಗನೆ ಹೋಗ್ಬೇಕಿತ್ತು, ಬಟ್ ಇವಾಗ ಆಲ್ರೆಡಿ 9 o'clock ಆಗಿದೆ. ಆಟೋ ಅಂಕಲು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಒಂದು 5 ನಿಮಿಷದಲ್ಲಿ 5 ನಿಮಿಷ ಅಂತೇಳಿ ಒಂದು 15 minutes ಆಗಿದೆ. ನಮ್ಮ ಮಮ್ಮಿ ಅಲ್ಲಿ ಹೋಗ್ಬಿಟ್ಟು ಜಗಳ ಬೇರೆ ಮಾಡ್ಕೊಂಡು ಬಂದವ್ರೆ ಫ್ರೇಮಿಗೋಸ್ಕರ. ನಮ್ಮ ಅಕ್ಕವ್ರಿಗೆ ಫೈನಲ್ ಆ್ಯಂಡ್ ಲಾಸ್ಟ್ ನಮಗೂ ಗೊತ್ತು. ಸೊ ಈಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ ಅಕ್ಕ ಅವ್ರ ಮನೆ ಅಂತ. ಈಗ ಹೋಗ್ಬಿಟ್ಟು ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ. ಸರಿ, ಇನ್ನೂ ತುಂಬ ಕೆಲಸ ಇದೆ. ಇನ್ನೂ ಬಂದರೆ ಕೇಕ್ ಇಸ್ಕೊಳಕ್ಕೆ ನಾವು ಇಲ್ಲಿಗೆ ಬರಬೇಕು. ಒಂದು ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕಲ್ಲಿ ಕೇಕ್ ಇಸ್ಕೊಳಕ್ಕೂ ಬರಬೇಕು. ಹೋಗೋದೇ ಕಂಟಿನ್ಯೂ ಮಾಡ್ತೀವಿ. ರಾತ್ರಿ ಎಲ್ಲ ನಿಮ್ಮ ಕಲ್ ಕೇಳ್ತಿತ್ತು, ನಾವಿಲ್ಲ ಈಗ ಚೆನ್ನಾಗಿ ಬರಬೇಕು ಅಂತ ಅಡ್ಡ ಮಾಡಿದೆ. ಆಯ್ತು 700 ಮಾಡಿ ₹800 ಮಾಡೋದ 700 ನಾನು ಮಾತು ಬೆಲೆ ಇಲ್ವಾ ಅಲ್ಲ ಕೊನೆಯ ಸೊ ಈಗ ಮಾರ್ಕೆಟಿಗೆ ಬಂದಿದ್ದೆ. ಅವರು ಇದೊಂದು ಕೋಸ್ ಎಲೆಗೋಸ್ ಮರ್ತ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ತೊಗೊಂಡೋಗಕ್ಕೆ ಅಂತ ಬಂದಿದ್ದೆ. ತೊಗೊಂಡೋಗ್ತಾ ಇದ್ದೀನಿ. ಅಲ್ಲಿಗೆ ಒಬ್ಬರು ತೋರಿಸ್ತೀನಿ. ಇಲ್ಲ ಅಷ್ಟು ಮಾಡಿದೆ. ಏನು ಬಟ್ಟೆ ಬಟ್ಟೆ ತಗೊಂಡಿಲ್ಲ ನಾನು. ಸೊ ಈಗ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನಮ್ಮಕ್ಕ ನೋಡ್ರೆ ಇನ್ನೂ ರೆಡಿನೂ ಆಗದೆ ಏನೋ ಮಾಡಿದೆ ಮನೆ ರೆಡಿ ಮಾಡ್ತಿದ್ದಾರೆ. ಊಟ ಗೀಟ ಎಲ್ಲ ರೆಡಿಯಾಗಿದೆ. ಹಾಂ, ನಮಗೊಂಥರ ಕಷ್ಟ. ನಮ್ಮ ಮಮ್ಮಿ ಸಾಂಗ್ ಕೇಳ್ಕೊಂಡು ಓಡಾಡ್ತಿದ್ದಾರೆ. ಸೊ ಈಗ ಇಲ್ಲೆಲ್ಲ ಊಟನ ಇಲ್ಲೆಲ್ಲ ಜೋಡಿಸಾಕಿ ನಾವೆಲ್ಲ ಒಂದು ಸ್ವಲ್ಪ ರೆಡಿ ಆಗಿಬಿಟ್ರೆ ಇಲ್ಲಿ ಬಾತು, ಇಲ್ಲಿ ಏನೋ ಪಲ್ಯ ಮಾಡ್ತಿದ್ದಾರೆ. ಎಲ್ಲ ರೆಡಿ ಆಯಿತು ಅಂತಂದರೆ ಆಲ್ಮೋಸ್ಟ್ ಹುಡುಗ ಆದಂಗೆ ಡೆಕೋರೇಷನ್ ಆಯಿತು ಅಂತಂದರೆ ಮತ್ತು ಕೇಕ್ ಎಷ್ಟು ಕಡೆ ಹೋಗೋದಾ? ಅದೇ ನೋಡ್ದ ಅವ್ರು ಬರಲಿ ಇದರಿಂದ ಸಾಮಾನ್ಯ ಎತ್ಕೊಂಡು. ಸೊ ಈಗ ಕೇಕ್ ಒಂದು ತೊಗೊಬಂದ್ಬಿಟ್ರೆ ಮುಗೀತು. ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಅವಳು ಮಗನ ಬರ್ತಡೇ ಸೆಲೆಬ್ರೇಟ್, ಅವಳು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಾಳೆ ಅಂದರೆ ನಾನು ಕೇಕ್ ಆರ್ಡರ್ ಕೊಟ್ಟಿದ್ದೀರಾ? ಇವರೇ ತಗೊಬರ್ತೀನಿ ಅಂದಮೇಲೆ ನಾವು ಯಾಕೆ ತರಬೇಕು? ಏನಂದರೆ ಏನಿಲ್ಲ, ಕೇಕ್ ಆರ್ಡ್ರ್ ಕೊಟ್ಟವ್ರಾ ಇಲ್ವಾ ಕೇಳೋಣ. ಅವ್ಳಿಗೇನು ಮಾಡ್ಕೊತಾರೆ ನಮ್ಮ ಅಕ್ಕನ ಗಿಫ್ಟ್ ಇರ್ತಿದ್ದೆ. ಬಲೂನ್ ಹೊಂಟೈತಾ? ಇಲ್ಲಿ ಬಲೂನ್ ಹಾಂ ಪಿಮ್ ಮಾಡ್ತೀವಿ, ಮಾಡಬಾರ್ದು. ಏನಿದು ಕ್ಯಾಮ್ರಾ ಬಿಡ್ತಾಳೆ, ಬಿಸಾಕ್ಬಿಟ್ರ ಮಮ್ಮಿ ಅಲ್ಲಿ ಹೊಡೆದಾಕ್ಬೇಕು ಅಂತೈತೆ. ಇದನ್ನು ಕಿತ್ತಿದ್ದು ಇದೇಕೆ ಟಿಲ್ಲು ವಿಶ್ ಚೂರು ಹಾಕೋ, ನೀನು ಹಾಕೋ, ಅವನಿಗೋಸ್ಕರ ಮೊದಲು ನಿಮ್ದು ಈವೆಂಟ್ ಇತ್ತಾನೆ, ವರ್ಷ ಈವೆಂಟ್ ಇತ್ತು, ಮರ್ತಾಗ್ಬಿಟ್ಟೈತೆ. ಒಂದು ಕೈಲಿ ಹಿಡ್ಕೋಬೇಕು, ನೀನು 2 ಕೈಲಿ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಏನಿಲ್ಲ ಹಿಂಗೆ ಹಿಡ್ಕೊಂಡೆ ಇದು ಪ್ರೆಸ್ ಆಯ್ತು. ನಾನು ಮಾಡ್ಕೊಡ್ತೇನೆ ಹೊಸಿ. ಮಮ್ಮಿ ಕೆಲಸ ಮಾಡ್ತಾ ಇದ್ದಾರೆ. ಟಿಲ್ಲು ಏನು ಬೇಕು? ಹಾಂ ಹಾಂ ಚಾಕ್ ಇಲ್ಲವಷ್ಟೇ.
ನಿನ್ನ ಹೆಸರೇನು? ಇದು ಯಾರದು? 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 ಆ್ಯಂಡ್ ಈಗ ನಮ್ಮ ಅಕ್ಕನ ಗಿಫ್ಟ್ ಏನು, ನಮ್ಮ ಅಕ್ಕಂಗೆ ಏನು ಗಿಫ್ಟ್ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ದಿಸ್ ಇಸ್ ಇದು ಲೈಯರ್ಗೆ ಇದು ಅವಳಿಗೆ ಗಿಫ್ಟ್. ಸೊ ನಾವೀಗ ಬಂದಿರೋದು ಪಾಪುಗೆ ಕಾರ್ ಪರ್ಚೇಸ್ ಮಾಡೋಕ್ಕೆ ಎಷ್ಟು. ಸೊ ಇದಿಷ್ಟೇ ಸರ್. ಇದೇನು ಪ್ರೈಸು? ಹಾಂ 7. ಸ್ಕೂಟ್ರ್ ಚೆನ್ನಾಗಿದೆ. ಈ ಸ್ಕೂಟ್ರ್ ತಗೊಂಡ್ರೆ ಪಾಪಕ್ಕೆ ಸಕ್ಕದಾಯ್ತು. ಕಾಲು ಇನ್ನೊಂದು 2 ವರ್ಷ ಆದರೆ ಎಡಗಿಸ್ತದೆ. ಸಂಜೆ ಎತ್ಕೊಂಡೋಗ್ಬಿಟ್ರೆ ಭಯ ಅಂತ ಇಷ್ಟ. ಹತ್ತು ಹಾಕ್ಸ್ಕೊ. ತಿಳಿ ಯಾವ ಬಟ್ಟೆ ಬೇಕು? ಈ ಬಟ್ಟೆ ಬೇಕಾ? ಆ ಬಟ್ಟೆ ಬೇಕಾ? ನನಗೆ ಆಯಿತು, ನಮ್ಮ ಮಗನಿಗೆ ಆಯಿತು. ಈಗ ಸಂಜೆಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಂದು ತೋರಿಸ್ತೀವಿ. ಎಲ್ಲರಿಗೂ ಶಾಪಿಂಗ್ ಮಾಡಿಸಿ ನಮಗೆ ಸಾಕಾಗ್ಬಿಡ್ತದೆ. ಸೊ ನಾನು ಹೆಂಗೆ ಕಾಣಿಸ್ತೀನಿ ತೋರಿಸ್ತೀನಿ ಬನ್ನಿ. ಅಲ್ಲೊಂದು ಮಿರರಲ್ಲಿ ಯಾರು ಇಲ್ಲ. ಸೊ ಈಗ ಬಾಯ್ಸ್ ಕೌಂಟ್ರಿಗೆ ಬಂದಿದ್ದೀವಿ. ಅಷ್ಟು ಬಿಲ್ಲೆಲ್ಲ ಇಲ್ಲಿ ತುಂಬ್ಕೊಂಡಿದ್ದೀನಿ. ಅವ್ನು ಚಪ್ಪಲಿ ಇಟ್ಕೊಂಡು ವೆಯ್ಟ್ ಗೈಸ್. ದಿಸ್ ಇಸ್ ಮೀ. ಸೊ ಇವಾಗ ಸದ್ಯಕ್ಕೆ ಬೇಡ, ಹೊರಗಡೆ ಹಾಕಲಣ. ಏನು ಬೇಡ? ಹೂನಂತೂ ಅತ್ತೆ ನಮ್ಗೆ ಸುಸ್ತು ಮಾಡಕ್ಕೆ ಬರ್ತಾನೆ. ಸೊ ಈಗ ಎಲ್ಲ ವಿಡಿಯೋ ನೋಡ್ಕೊಂಡು ಬಂದಾಗ ಇದು ನಮ್ಮ ಪಾಪ ಬರ್ತಾಳೆ. ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಆ್ಯಂಡ್ ಪುಟ್ಟ ವ್ಲಾಗ್ ಅಂದರೆ ಪುಟ್ಟ ವ್ಲಾಗಲ್ಲಿ ಯಾವ ಸೀನು ಕವರ್ ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಬರ್ತಾಡಲ್ಲ, ಅಲ್ಲೆಲ್ಲ ನಮ್ಮದೇ ಕೆಲಸ ನಮ್ಮದೇ ಇದ್ದಾಗ ಆ ಫೋನ್ ಹಿಡ್ಕೊಳಕ್ಕಂತೂ ಟೈಮೇ ಸಿಗೋಲ್ಲ. ನಮ್ಮ ಫೋನ್ ಯಾರ್ಯಾರ ಹತ್ರ ಇರುತ್ತೆ, ಎಲ್ಲಿರುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ನಾನು ಹಿಂದೆ ಒಂದು ಸ್ವಲ್ಪ ಆ್ಯಡ್ ಮಾಡಿರೋದು ಒಂದೊಂದು ಚಿಕ್ಕ ಕ್ಲಿಪ್ಸ್ ಅಷ್ಟೇ. ಅದ್ರ ಜೊತೆಗೆ ನನ್ನ ಬರ್ತಡೇ ಬ್ಲಾಗ್ ಆದಮೇಲೆ ಅದು ಆ್ಯಕ್ಚುಲಾಗಿ ನಾನು 2 ಇದನ್ನು ಸೇರಿಸಿ 3 ಬರ್ತಡೇ ರಿಲೇಟೆಡ್ ನಾನು ಬ್ಲಾಗ್ ಮಾಡಿರೋದು. ಎಲ್ಲ ಅಷ್ಟೇ, ಎಲ್ಲ ಅರ್ಧಂಬರ್ಧ ಆಗಿರೋದ್ರಿಂದ ಅದನ್ನು ಒಂದೊಂದು ಸ್ವಲ್ಪ ಎತ್ತರ ಮಧ್ಯೆ ಆ್ಯಡ್ ಮಾಡಿರ್ತೀನಿ. ಇದು ಈ ವ್ಲಾಗ್ ಆಗಿತ್ತು ಗೈಸ್. ಇನ್ನು ಮುಂದೆ ಚಿಕ್ಕ ವ್ಲಾಗ್ ಆದರೂ ಪರವಾಗಿಲ್ಲ, ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ನನಗೆ. ತುಂಬ ಅಂದರೆ ತುಂಬ ನಿಮ್ಮ ಸಪೋರ್ಟ್ ಬೇಕು. ಯಾಕಂತಂದರೆ ಲೈಕ್ಸ್ ಅನ್ನೋಕ್ಕಿಂತ ಒಂದು ವ್ಯೂಸ್ ಆದರೂ ಹೋದಾಗ ನನಗೆ ಮಾಡಲಿಕ್ಕೆ ಒಂದು ಸ್ವಲ್ಪ ಏನೋ ಅಂತಾರಲ್ಲ, ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದರಿಂದ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮ್ ನಮ್ಮ ಪಾಪ ವಿಶ್ ಮಾಡಿದ್ದಾರೆ. ಆ್ಯಂಡ್ ಅಕ್ಕ ಅವ್ರಿಗೂ ಆ್ಯನಿವರ್ಸರಿ ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಬ್ಲಾಗ್ನ ಏನು ಮಾಡ್ತೀನಿ.